ನಮಸ್ಕಾರ. ನಾನು ಗಿರೀಶ್ ವಿಜಯಕುಮಾರ್ ಬಿರಾದಾರ್, ವಾರ್ಡ್ ನಂಬರ್ 29ರ BJP ಅಭ್ಯರ್ಥಿ. ಇಂದು ಈ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಮಹಾನಗರ ಪಾಲಿಕೆಯ ಹಿರಿಯರಾದಂಥ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಪ್ರೇಮಾನಂದ ಬಿರಾದಾರ್ ಅಣ್ಣವರೇ, ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂಥ ಹಾಗೂ ಸಹೋದರರಾದಂಥ ಅನಿಲ್ ನಾಯಕ್ ಅವರೇ, ಹಾಗೂ ಅದೇ ರೀತಿಯ ನಮ್ಮ 29 ವಾರ್ಡ್ ಪ್ರಮುಖರಾದಂಥ ಪಾಂಡವಣ್ಣ ನಾಯಕ್ ಅವರೇ, ಅದೇ ರೀತಿ ಸೋಮು ಅಣ್ಣ ಅವರೇ, ಈ ದಿನ ನಾವು ಇಲ್ಲಿ ಸೇರಿದ್ದು ನಮ್ಮ ಪ್ರಚಾರ ಪ್ರಯುಕ್ತ ವಾರ್ಡ್ ನಂಬರ್ 29ರ ಉಪಚುನಾವಣೆ ಇದ್ದು, ಹಿಂದಿನ ದಿನಗಳಲ್ಲಿ ನಮ್ಮ ತಂದೆಯವರಾದಂಥ ವಿಜಯಕುಮಾರ್ ಬಿರಾದಾರ್ ಅವರು ಎಲ್ಲ ಜನತೆ ಆಶೀರ್ವಾದ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದರು, ವಿಜಯಶಾಲಿ ಮಾಡಿದರು. ಅಕಾಲಿಕ ಅವರ ಮರಣ ನಮ್ಗೆ ತುಂಬ ಮನಸ್ಸಿಗೆ ಘಾತ ಮಾಡಿತ್ತು. ಅದೇ ರೀತಿ ನಾವು ಅವ್ರದ್ದು ಇದು ಆದಮೇಲೆ, ಅಕಾಲಿಕ ಮರಣ ಹೊಂದಿದ ಮೇಲೆ ನಾವು ಎದೆಗೊಡದೆ ಎಲ್ಲ ವಾರ್ಡಿನ ಹಿರಿಯರ ಜೊತೆ ಸಂಪರ್ಕದಲ್ಲಿದ್ವಿ. ಎಲ್ಲ ಅವರ ಕುಂದುಕೊರತೆಗಳನ್ನು ನಾವು ಆಲಿಸ್ಕೊಂಡು ಹೊರಟಿದ್ವಿ. ಈಗ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ತಂದೆಯ ಮೇಲೆ ಇರುವ ಪ್ರೀತಿ, ವಿಶ್ವಾಸ, ಗೌರವದ ಮೇಲೆ ನನಗೆ ಈ ಬಾರಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು BJPಯ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ನಾವು ಅವರ ಪ್ರೀತಿಗೆ ಸದಾ ಚಿರಋಣಿ. ಹಾಗೂ ನಮ್ಮ ಈ ಗೆಲುವಿನ ದಾರಿ ತುಂಬ ಸರಳವಾಗಿ ಹೊಂಟದ. ಎಲ್ಲ ಬಡಾವಣೆಯ ರಾಜಾಜ್ನಗರ್, ರಾಮನಗರ್, ವೀರಭದ್ರೇಶ್ವರ ನಗರ್, ಸಂಗಮೇಶ್ವರ ಬಡಾವಣೆ, ಮಾಲ್ದಾರ್ ಕಾಲನಿ, ವಜ್ ಹನುಮಾನ್ ನಗರ್ ಹಾಗೂ ಬಾರಾಕೋಟ್ರಿ ತಾಂಡ ಎಲ್ಲ ಜನರ ಪ್ರೀತಿ ನನ್ನ ಮೇಲೆ ಐತಿ. ಎಲ್ಲ ಜನರು ನನಗೆ ವಿಶ್ವಾಸ ತೋರಿಸ್ಯಾರ. ಎಲ್ಲ ಕಡೆಯಿಂದ ಹಿಂದಿನ ದಿನಗಳಲ್ಲಿ ಸುಮಾರು 10 ವರ್ಷಗಳಿಂದ ರಾಜಾನಗರ ಹಾಗೂ ರಾಮನಗರ್ನಲ್ಲಿ ತಿರುಗಾಡ್ಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಜನಪ್ರಿಯ ಶಾಸಕರು ಅದನ್ನು ಸುಮಾರು ನಮ್ಮ ವಾರ್ಡ್ ನಂಬರ್ 29ಕ್ಕೆ 11 ಕೋಟಿ ಅನುದಾನವನ್ನು ರಸ್ತೆ ಸಂಬಂಧ ನೀಡಿದರು. ಅದನ್ನು ವಾರ್ಡ್ ನಂಬರ್ 29ರಲ್ಲಿ ಸುಂದರವಾಗಿ ಕಾಣ್ಲಿಕ್ಕೆ ಅವ್ರು 11 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಅವರ ವಿಶ್ವಾಸ ತಗೊಂಡು ನಾವು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೊಂಟೀವಿ. ಇನ್ನೂ ಒಂದಿಷ್ಟು ಕೆಲಸಗಳು ಸ್ವಲ್ಪ ಅದಾವು. ಮುಂದಿನ ದಿನಗಳಲ್ಲಿ ನಾವು ಉದ್ಯಾನವನದಲ್ಲಿ ಹೈಮಾಸ್ಕ್ ಅಳವಡಿಸಲಾಗುವುದು, ಹಾಗೂ ಇನ್ನೊಂದು ಇಷ್ಟು ಏರಿಯಾಗಳಲ್ಲಿ ಡ್ರೈನೇಜ್ ಕೆಲಸಗಳು ಉಳಿದಾವೆ, ಸ್ವಲ್ಪ ಪೆಂಡಿಂಗ್. ಒಂದಿಷ್ಟು ಚಿಕ್ಕ ಚಿಕ್ಕ ರಸ್ತೆಗಳು ಉಳಿದಾವೆ ಸ್ವಲ್ಪ. ಅವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಜನತೆಗೆ ಹೇಳೋದೇನೆಂದ್ರೆ, ಮುಂದಿನ ದಿನಗಳಲ್ಲಿ ತಮ್ಮ ವಿಶ್ವಾಸನ ತಗೋತೀನಿ ಅಂಥೇಳಿ ನನ್ನ ಮೂಲಕ ಹೇಳ್ತೀನಿ. ನಮ್ಮ ತಂದೆಯವರು ಹಿಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಿಂದ 15 ಫೈನಾನ್ಸ್ನಲ್ಲಿ ಸುಮಾರು 200 ಮೀಟ್ರ್ ರಸ್ತೆ ಅವ್ರ ಕೈ ಮೇಲೆ ಆಗೈತಿ. ಮತ್ತು ಒಂದಿಷ್ಟು ಲೈಟ್ಸ್ಗಳು ಮಹಾನಗರ ಪಾಲಿಕೆ ವತಿಯಿಂದ ದೊರಕಿದ್ವು. ಅವು ಎಲ್ಲರ ಜನಕ್ಕೆ ನಾವು ಬೀದಿಯಲ್ಲಿ ಕತ್ತಲಿತ್ತು, ಅದನ್ನು ಗಮನಿಸಿ ನಾವು ಎಲ್ಲ ಕಡೆ ಬೆಳಕಿನ ವ್ಯವಸ್ಥೆ ಮಾಡೀವಿ. ಇನ್ನೂ ಒಂದಿಷ್ಟು ಕೆಲಸಗಳು ನಮ್ಮ ತಂದೆಯವರು ಇನ್ನೂ ಅಧಿಕೃತವಾಗಿ ಇದು ತೊಗೊಂಡಿದ್ದಿದ್ದಿಲ್ಲ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಿಲ್ಲ. ಪ್ರಮಾಣ ವಚನ ಸ್ವೀಕಾರಕ್ಕಿಂತ 9 ದಿನದ ಮುಂಚೆನೇ ಅವರ ಅಕಾಲಿಕ ಮರಣ ಹೊಂದಿದರು. ಇನ್ನು ಮುಂದಿನ ಅವರ ಧ್ಯೇಯ ಇತ್ತು, ಗುರಿ ಇತ್ತು, ವಾರ್ಡ್ ನಂಬರ್ 29ರ ಚಿತ್ರಣವನ್ನು ಸುಂದರವಾಗಿ ಮಾಡೋದು ಅವರ ಗುರಿ ಇತ್ತು. ಎಲ್ಲ ರೀತಿಯ ಅವ್ರದ್ದು ಗುರಿಗಳನ್ನ ನನ್ನ ಮೂಲಕ ಅವರು ಆಸೆಯನ್ನು ತೀರಿಸ್ತೀನಿ ಅಂತ ಹೇಳ್ತೀನಿ. ಇದರೊಳಗೆ ಏನು ಅನ್ನಿಸ್ತದೆ ನಿಮಗೆ? ನಿಮ್ಮ ತಂದೆಯವ್ರ ಚುನಾವಣೆಗೂ ಮಾಡ್ತಕ್ಕಂಥ ಇವತ್ತು ನಿಮ್ಮ ತಂದೆಯವರು ಇಲ್ಲ, ಅವ್ರ ಕೊರತೆ ನೀವು ಯಾವ ರೀತಿ ತುಂಬಿಸ್ಕೊತೀರಿ ಜನರ ಮಧ್ಯೆ? ಇವತ್ತು ನಮ್ಮ ಜೊತೆ ನಮ್ಮ ತಂದೆಯವರು ಇಲ್ಲ ಅನ್ನೋದಕ್ಕಿಂತ ಹೆಚ್ಚು ಅವರ ಆಶೀರ್ವಾದ ನಮಗೆ ಹೆಚ್ಚಿನ ಬಲ ಐತಿ. ಅದ್ರ ಜೊತೆ ವಾರ್ಡಿನ ಎಲ್ಲ ಹಿರಿಯರು ನಮ್ಮ ತಂದೆಯವ್ರ ಸ್ಥಾನದಲ್ಲಿ ನಿಂತು ನನಗೆ ಅನುಕಂಪ ತೋರಿಸಿ ತುಂಬ ವಿಶ್ವಾಸ ಕೊಟ್ಟಾರ. ನೀ ನಮ್ಮ ಮನೆ ಬಾಗಿಲಿಗೆ ಬರಬೇಡಪ್ಪ, ನಿನಗೆ ನಮ್ಮ ಮಗ ಇದ್ದಂಗೆ ನಿಮ್ಮ ತಂದೆಯವರು ನಮಗೆ ತುಂಬ ಆತ್ಮೀಯರಿದ್ದರು, ನೀನು ಅದೇ ರೀತಿ ತುಂಬ ಶಾಂತ ಸ್ವಭಾವವಾದಿ, ನಾವು ನಿಮ್ಗೆ ಜೊತೆ ಯಾವತ್ತೂ ಇರ್ತೀವಿ, ಈ ಎಲೆಕ್ಷನ್ ಎಲ್ಲ ಬೇರೆ ವಿಷಯಗಳೊಳಗೂ ನಿಮ್ಮ ಜೊತೆ ಇರ್ತೀವಿ ಅಂತ ನಮಗೆ ವಿಶ್ವಾಸ ತುಂಬ. ಅಭಿವೃದ್ಧಿ ನಾವು ನಮ್ಮ ತಂದೆಯವರು ಅಕಾಲಿಕ ಮರಣ ಹೊಂದಿದ ಮೇಲೆ ಯಾವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ.
ಅವರ ಜೊತೆ ನಾವು ಕೈ ಜೋಡಿಸಿ ಆ ಕೆಲಸಗಳಲ್ಲಿ ಕಾರಣೀಭೂತರಾಗಿದ್ವಿ. ಹಿಂದಿನ ದಿನಗಳಲ್ಲಿ ಒಂದಿಷ್ಟು ರೋಡ್ಗಳು ಇವು ಶಾಸಕರು ನಮ್ಮ ಗಮನಕ್ಕೆ ನಾನಾಗೆ ತೊಗೊಂಡು ಬಂದಾಗ ಇಲ್ಲ ಅನುಕಂಪದ ಜೊತೆ ಅಭಿವೃದ್ಧಿ ಹಿಡಿಯುತ್ತೆ. ಇಲ್ಲಿ ಯುವಕರಿಗೆ ಈಗ ವಾರ್ಡ್ ನಂಬರ್ 29 ಈಗ ತುಂಬ ಪ್ರಶ್ನೆ ಆಗಿದೆ, ತುಂಬ ಕುತೂಹಲ ಆಗಿದೆ ಇಡೀ ಜಿಲ್ಲೆಯೊಳಗೆ. ಇದನ್ನು ನೀವು ಈ ವಾರ್ಡ್ ನಂಬರ್ 29ರ ಯುವಕರಿಗೆ ಏನು ಮಾಡ್ಲಿಕ್ಕೆ ಬಯಸ್ತೀರಿ? ಅಂದರೆ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ, ಏನು ಅಭಿವೃದ್ಧಿ ಮಾಡ್ತೀರಿ, ಯಾವ್ಯಾವ ರೀತಿ ಏನು ಕಾನ್ಸೆಪ್ಟ್ ಇರಬೇಕಲ್ಲ? ಯುವಕರು ಯಾವತ್ತೂ ನಮ್ಮ ಜೊತೆ ಅದಾರ. ಯುವಕರಿಗೆ ನಾನು ಹೇಳುವುದೇನೆಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವರಿಗಿನ ಬ್ಲಡ್ ಡೊನೇಟ್ ಗ್ರೂಪ್ ಐತಿ ನಮ್ಮದೊಂದು. ಸುಮಾರು 4-5 ವರ್ಷಗಳಿಂದ ನಮ್ಮದೊಂದು ಬ್ಲಡ್ ಡೊನೇಟ್ ಗ್ರೂಪ್ ಐತಿ. ಅವ್ರಿಗಿನ ಹೇಳಿ ಎಲ್ಲ ಕಡೆದು ಉಚಿತ ಶಿಬಿರ, ತಪಾಸಣೆ ಶಿಬಿರ ಕೈಗೊಳ್ಳುತ್ತೀನಿ. ಅವ್ರ ಸಹಾಯದಿಂದ ನಾನು ತುಂಬ ಜಾಗಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಕೆಲಸ ಮಾಡ್ತೀವಿ. ಯುವಕರು ನಮ್ಮ ಜೊತೆ ಇರೋದ್ರಲ್ಲಿ ನಮ್ಗೆ ಯಾವುದೇ ಥರ ಭಯ ಇಲ್ಲ. ಯುವಕರು ನಮ್ಮ ಜೊತೆ ಅದಾರ, ಹಿರಿಯರ ಜೊತೆ ಯುವಕರು ನಮ್ಮ ಜೊತೆ ಅದಾರ. ಹಿಂದಿನ ದಿನಮಾನಗಳಲ್ಲಿ ನಾವು 8,500 ಮತಗಳಿಂದ ಆರಿಸಿ ಬಂದಿದ್ವಿ. 8,500 ಲೀಡಿಂದ ಆರಿಸಿ ಬಂದಿದ್ವಿ. ಈಗಿನ ದಿನಮಾನಗಳಲ್ಲಿ ನಾವು ಸುಮಾರು 2,000 ಮತಗಳಿಂದ ಆರಿಸಿ ಬರ್ತೀವಿ ಅಂತ ಹೇಳ್ತೀವಿ. ಲೀಡು 2,000 ಲೀಡ್ಲಿಂದ ಆರಿಸಿ ಬರ್ತೀವಿ. ಮತ್ತು ನಮ್ಮ ಸಹೋದರ ಆದಂಥ ಅನಿಲ್ ನಾಯಕ್ ಅವರು ನಮ್ಗೆ ಸಂಪೂರ್ಣ ಬೆಂಬಲ ನೀಡ್ಲಿಕ್ಕತ್ತಾರೆ. ಅವ್ರದ್ದು ಬೆಂಬಲ ನಮಗೆ ಸಿಕ್ತಂದ್ರೆ ನಮ್ಗೆ ಜಯಶಾಲಿ ಆಗ್ತೀವಿ ಅಂತ ನನಗೆ ಧೈರ್ಯ ಐತಿ. ತುಂಬ ಜನ ಮುಸಲ್ಮಾನರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಿಂದೂ ಮುಸಲ್ಮಾನ ಅನ್ನುವ ಭೇದ ಭಾವ ನಮ್ಮಲ್ಲಿ ಇಲ್ಲ. ಎಷ್ಟೋ ಜನ ಮುಸಲ್ಮಾನರು ನಮ್ಗೆ ಬಂದು ಇಲ್ಲ ನೀವು ಒಳ್ಳೆಯವರಿದ್ದೀರಿ, ನಿಮಗೆ ನಾವು ಯಾವತ್ತೂ ನಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಹೇಳಿದ್ದಾರೆ. ಮೊನ್ನೆ ದಿನ ನಾವು ಟಿಕೆಟ್ ಕೇಳಲಿಕ್ಕೆ BJP ಪಾರ್ಟಿ ಆಫೀಸ್ಗೆ ಹೋದಾಗೂ ತುಂಬ ಮುಸಲ್ಮಾನ್ ಬಾಂಧವರು ನನ್ನ ಜೊತೆ ಬಂದು ಕೈ ಜೋಡಿಸ್ಯಾರ. ನನಗೆ ಟಿಕೆಟ್ ಸಿಗುವ ದಿನಗಳಲ್ಲಿ ಅವ್ರದ್ದು ಪಾತ್ರ ಭಾಳ, ಮುಸಲ್ಮಾನರ ಪಾತ್ರ ಭಾಳ ಐತಿ. ಬಾಂಧವರು ನಾವು ಯಾವತ್ತೂ ಜೊತೆಗೆ ಎಲ್ಲ ಕೆಲಸಗಳು ಮಾಡ್ಕೊತ ಬಂದೀವಿ. ಈ ಒಂದು ಎಲೆಕ್ಷನ್ ಹಿಂದೂ ಮುಸಲ್ಮಾನ್ ಅಲ್ಲ, ಕಾಂಗ್ರೆಸ್ BJP ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಸಕರು ಹೊಡೆತು ಬೀಳ್ತದೆ ಅನ್ನೋದಕ್ಕಿಂತ ಶಾಸಕರು ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ನಮ್ಮ ವಾರ್ಡ್ಗಳಲ್ಲಿ ವಿಶೇಷವಾಗಿ ಮಾಲ್ದಾರ್ ಕಾಲನಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ನಾವು ಹೇಳಿದ ಮೇಲೆ ಅಲ್ಲಿ ಎಲ್ಲ ಜನರು ವಾಸ ಮಾಡ್ತಾರೆ. ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ ಬಿಡಬೇಕು, ಹಿಂದೂ ಜನಕ್ಕೆ ಹಿಡಿಬೇಕು ಅನ್ನೋದು ಏನಿಲ್ಲ. ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಎಲ್ಲ ಥರ ಕೆಲಸ ಮಾಡ್ಕೊತ ಬಂದಾರೆ. ಮಾಲ್ದಾರ್ ಕಾಲನಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿದು ಕೆಲಸ ಆಗಿದೆ. ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಮುಸಲ್ಮಾನರ ಏರಿಯಾಗಳಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಮೊನ್ನೆ ದಿನ ನನಗೊಬ್ಬ ಮುಸಲ್ಮಾನ್ ಮಿತ್ರ ಹೇಳಿದ, ಇಲ್ಲ ಶಾಸಕರು ಏನಾದರೂ ಹೇಳಿ ನಮ್ಮ ಭಾಗಕ್ಕೆ ತುಂಬ ಇದು ಕೆಲಸ ಮಾಡಿಕೊಟ್ಟಾರ ಅವರು. ನಾವು ಮೊನ್ನೆ ಪ್ಲಾಟ್ ತೊಗೊಳಿಕ್ಕೆ ಹೋದಾಗ, ನಮ್ಮ ಮನೆ ಬಾಜು ಪ್ಲಾಟ್ ತೊಗೊಳಿಕ್ಕೆ ಹೋದಾಗ 7 ಲಕ್ಷ ರೂಪಾಯಿ ಹೇಳ್ತಿದ್ರು. ಈಗ CC ರಸ್ತೆ ಆಗೈತಿ, ನಮ್ಗೆ ಅಲ್ಲಿ 13-15 ಲಕ್ಷ ಕೇಳಾಕತ್ತಾರೆ. ಇದರೊಳಗೆ ಯಾವ ರೂಪಾಯಿ ಜಾತೀಯತೆ ಬರಲ್ಲ. ಇಷ್ಟೆಲ್ಲ ಕೆಲಸ ಮಾಡ್ಯಾರ, ನಾವು ಅವ್ರ ಜೊತೆ ಅದೇವಿ ಅಂತೇಳಿ ನಮಗೂ ಧೈರ್ಯ ತುಂಬ. ಶಾಸಕರ ಮೇಲೂ ವಿಶೇಷವಾದ ಗೌರವ ಐತಿ ಮುಸಲ್ಮಾನ್ ಬಾಂಧವರಿಗೆ. ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗಿರೀಶ್ ಭಾಯ್ ಹೇಳೋದು ಎಲ್ಲ ಸತ್ಯನೇ ಅದ. ಇಲ್ಲಿ ನಮ್ಮ ಜೊತೆ ಕೂತಂಥ ಎಲ್ಲ ಭಾರ ಕೊಟ್ಟರು ತಂದ ಸೋದರು, ಹಿರಿಯರು, ಮುಖ್ಯವಾಗಿ ನಮ್ಮ ಅನಿಲ್ ನಾಯಕ್ ಅವರು ಎಲ್ಲರೂ ಅತ್ಯಂತ ಅನ್ಯೋನ್ಯವಾಗಿದ್ದೀವಿ. ಅವರು ಸಹಿತ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಸಾಕಷ್ಟು ಆಗಿದೆ ಬೆಳವಣಿಗೆ. ಜನ ಮಾತಾಡ್ತಾರೆ, ಸಾಕಷ್ಟು ಹಿಂದೆ ಎಲ್ಲ ಭಾಳ ಜನ ಸಫರ್ ಆಗ್ಯಾರ. ಮಳೆಗಾಲದಲ್ಲಿ ತಾಯಂದಿರು, ಹಿರಿಯರು, ಮಕ್ಕಳು ಸ್ಕೂಲ್ಗೆ ಹೋಗಿ ಆಗ್ತಾಯಿರಲಿಲ್ಲ. ಯಾರೇ ಒಬ್ರಿಗೆ ಆರಾಮ್ ತಪ್ಪೋದ್ರೆ ಒಂದು 200 ಮೀಟ್ರ್ ಪಾಸ್ ಹಾಕಿತ್ತಿಲ್ಲ, ಅಷ್ಟು ರೊಜ್ಜಿತ್ತು, ಮನೆಯಿಂದ ಹೊರಗೆ ಬರೋಕ್ಕೆ ಬರ್ತಿತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಿಮಗೆಲ್ಲ ಗೊತ್ತು, ವಿಜಯಪುರ ನಗರದ ಶಾಸಕರಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ವಿಶೇಷ ಅನುದಾನ ತೊಗೊಂಬಂದು ಮಂತ್ರಿ ಯಾವುದೋ ಪದವಿ ಬಯಸದೆ ನಮ್ಮ ಜನರು ಹಿತ ಮುಖ್ಯ ಅಂತೇಳಿ ವಿಶೇಷ ಅನುದಾನ ತೊಗೊಂಬಂದು ಈ ಬಡಾವಣೆ ಸುಂದರೀಕರಣ ಮಾಡ್ಯಾರ. ಬರುವಂಥ ಇನ್ನಷ್ಟು ಅಲ್ಪ ಸ್ವಲ್ಪ ಕೆಲಸಗಳು ಹೋದಾವ. ಅವು ಸಹಿತ ನಮ್ಮ ಜೊತೆ ಮಹಾನಗರ ಪಾಲಿಕೆಯಲ್ಲಿ ಯಾವ್ದಾದ್ರು ಅನುದಾನ ಬಂದ್ರೆ, ಈಗ ನಿಮ್ಗೆ ಗೊತ್ತು ಕಾಂಗ್ರೆಸ್ ಹಣೆ ಬರ ಹೆಂಗಾಗುತ್ತೆ, ಯಾವ್ದಾದ್ರು ಅನುದಾನ ಬಂದರೆ ಆಗಬಹುದು ಅಂತ ನಿರೀಕ್ಷೆ ಇಟ್ಟಿವಿ. ಯಾಕಂದ್ರೆ ಎಲ್ಲ ನಿಮ್ಗೆ ಗೊತ್ತು, ಬಿಟ್ಟಿ ಯೋಜನೆಯಿಂದ ಸಾಕಷ್ಟು ಹಿನ್ನಡೆ ಆಗಿದೆ ಅಭಿವೃದ್ಧಿ. ಆದ ಕಾರಣ ನಮ್ಮ ಶಾಸಕರು
ಮತ್ತು ನಮ್ಮ ಶಾಸಕರು ಸಹಿತ ಇನ್ನಷ್ಟು ಹೆಚ್ಚುವರಿ ಶಾಸಕ ಅನುದಾನ ತರಬೇಕಂತ ವಿಚಾರ ಮಾಡ್ಯಾರ. ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಶಾಸಕರು ಕಡೆಗಣಿಸ್ತಾ ಇದ್ದಾರೆ. ಅಲ್ಲ, ಇವತ್ತು ಪರಿಸ್ಥಿತಿ ನೋಡಿದ್ರೆ ನಾವು 1.5 ವರ್ಷ ಆಯಿತು ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಿ. ನಮ್ಮ ವಾರ್ಡಲ್ಲಿ 10 ರೂಪಾಯಿ ಕೆಲಸ ಆಗಿಲ್ಲ. ಹೆಚ್ಚು ನಮ್ಮಲ್ಲಿ ನಾವು ಇದು ಕೊಡ್ತೀವಿ ಟ್ಯಾಕ್ಸ್ ತೆರಿಗೆ, ಅಂಥದ್ದು ಆಗಿಲ್ಲ. ನಾವು ಸುಮ್ಮನೆ ಕೂತೀವಿ ನೋಡೋಣ ಅಂತ. ಯಾಕಂದ್ರೆ ನಮ್ಮ ಅಧಿಕಾರ ಬರಲಿ, ನಮ್ಮವ್ರು ಯಾರು ಮೇಯರ್ ಆದಾಗ ನಾವು ಅದನ್ನು ವಿಚಾರ ಮಾಡೋದು. ಒತ್ತಡ ಇಲ್ಲ. ಶಾಸಕರ ಒತ್ತಡ ಅಂದರೆ ಕಾರ್ಪೊರೇಷನ್ ಭಾಳ ಹಸ್ತಕ್ಷೇಪ ಮಾಡಿಲ್ಲ ಅವರು. ತಮ್ಮ ವಿಶೇಷ ಅನುದಾನದಲ್ಲೇ ಸಾಕಷ್ಟು ಅಭಿವೃದ್ಧಿ ಮಾಡಕತ್ತಾರ ಅವರು. ಇನ್ನೂ ಮೊನ್ನೆ ಒಂದು 10 ಕೋಟಿ ರೂಪಾಯಿ ತಂದಾರ. ಅದು ಸಹಿತ ಯಾವ್ಯಾವ ವ್ಯವಸ್ಥೆ ಅವಶ್ಯಕತೆ ಮುಖ್ಯ ರಸ್ತೆ ಅಂತೇಳಿ ಅದು ಹಾಕ್ಕೊಂಡಾರ. ಮುಂದಿನ ದಿನಗಳಲ್ಲಿ ನಮ್ಮ ಆಶಾಭಾವನೆ ಐತಿ. ನಮ್ಮ ಗಿರೀಶ್ ಅವರು ಗೆದ್ದು ಬರೋ ವಿಶ್ವಾಸ ಅದ. ಅವ್ರು ಬಂದ ಮೇಲೆ ಮೇಯರ್ ಚುಕ್ಕಾಣಿ ನಮ್ಮವ್ರು ಹಿಡಿಬೋದು ಅಂತೇಳಿ ಒಂದು ನಮ್ಗೆ ಆಶಾಭಾವನೆ ಐತಿ. ಎಲ್ಲೋ ಒಂದು ಕಡೆ ಅಧಿಕಾರ ಸಿಗ್ಬೋದು. ಸಿಕ್ಕಾಗ ನಾವು ಸ್ವಲ್ಪ ನಾವು ಯಾರಿಗೂ ಆಶ್ವಾಸನೆ ಕೊಟ್ಟಿದ್ದೇವೆ ನಮ್ಮ ವೋಟರ್ಸಿಗೆ, ನಮ್ಮ ಜನರಿಗೆ ನಾವು ಕೆಲಸ ಮಾಡೋಣ ಅಂತ ಐತಿ. ಗೆಲುವು ಎಲ್ಲೋ ಒಂದು ಕಡೆ ಮೇಯರ್ನ ಬದಲಾವಣೆ ಆಗುತ್ತೆ. ಖಂಡಿತ ಖಂಡಿತ ಖಂಡಿತ. ನಿಮ್ಮೆಲ್ಲ ಸರ್ಕಾರ ಅದ. ಯಾವತ್ತು ನೀವು ಸಹಿತ ನಮ್ಮ ಹಗಲಿ ಹೇಳ್ಕೊಟ್ಟಿದ್ದೀರಿ, ಎಲ್ಲೆಲ್ಲಿ ನ್ಯೂನತೆಗಳಾಗ ಎತ್ತಿಡಿದಿರಿ. ಕೆಲಸ ಮಾಡಿದಾಗ ಸಂತೋಷ ವ್ಯಕ್ತಪಡಿಸಿರಿ, ಹರ್ಷ ವ್ಯಕ್ತಪಡಿಸಿರಿ, ನಮಗೆ ಅಭಿನಂದನೆ ಸಲ್ಲಿಸಿರಿ. ನಿಮಗೂ ಈ ಮೂಲಕ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತೀವಿ. ನಿಮ್ಮ ಸರ್ಕಾರ ಯಾವತ್ತು ಹಿಂಗೆ ಇರಲಿ. ಹೆಸರು ಪ್ರಿಯಾಂಕಾ ಕಾಕಂತಿ, ಲಾಸ್ಟ್ ಮೆಂಬರ್ ಅವ್ರ ಮಗಳು. ಈಗ ಆಕಾಂಕ್ಷಿ ಮತ್ತು ಅಭ್ಯರ್ಥಿಯಾಗಿ ನನ್ನ ತಮ್ಮ ನಿಂತ್ಕೊಂಡಾನೆ ಗಿರೀಶ್ ಪಾಟೀಲ್. ನಮ್ಮಲ್ಲಿ ಅಭಿವೃದ್ಧಿ, ಅನುಕಂಪ 2 ಪ್ರಶ್ನೆ ಬಂತು. ಅದೇ ಎಲ್ಲರಿಗೂ ಗೊತ್ತದೆ. ಅಭಿವೃದ್ಧಿ ಜೊತೆ ಅನುಕಂಪನೂ ಐತಿ. ಯಾಕಂದರೆ ಅಧಿಕಾರ ಅನ್ನೋದು ನಮ್ಮ ತಂದೆಯವರು ತಗೊಳ್ಳಿಲ್ಲ. ಹಾಗಾಗಿ ಇದು ಪ್ರಶ್ನೆ ಬಂತು. ಕೆಲವು ಜನ ಅನುಕಂಪದ ಮೇಲೆ ಅಂತಂದರು. ಅನುಕಂಪ ಅಷ್ಟೇ ಅಲ್ಲ, ಒಂದು ಯೂತ್ ಆಗಿ ಗೌಡ್ರು ಇದು ಆದಾಗ ಅಕಾಲಿಕ ಮರಣದ ನಂತರ ನನ್ನ ತಮ್ಮ ಏರಿಯಾ ಒಳಗೆ ವಾರ್ಡ್ 29 ಎಲ್ಲ ಕಡೆ ನಿಂತು ಒಂದು ಫೋನ್ ಕಾಲಿಗೆ ಹೋಗಿ ನಿಂತಮ್ಮ ಎಲ್ಲ ಕಡೆ ಕೆಲಸ ಮಾಡ್ಯಾನ. ಆ ಒಂದು ಹೆಮ್ಮೆ ವಿಚಾರದಿಂದ ನಾ ಪಾರ್ಟಿ ಆಫೀಸಿಗೆ ಹೋದ್ವಿ. ನಾವು ಹೋಗಿ ಕೇಳಿ ಬಂದೆ. ಪಾರ್ಟಿ ಆಫೀಸವರು, ಭಾರತೀಯ ಜನತಾ ಪಕ್ಷದವರು ನಮಗೆ ಅದಕ್ಕೆ ಬೆಂಬಲ ನೀಡಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಂಡು, ಇದು ಬರೀ ನಮ್ದು ಅಷ್ಟೇ ಇದು ಅಲ್ಲ, ಇದು ಎಲ್ಲರದ್ದು ಸಪೋರ್ಟ್ದಿಂದ ನಾವು ಇಲ್ಲಿಗೆ ಬಂದಿರ್ತೀವಿ. ಮೀಡಿಯಾದವ್ರದ್ದು ಸಪೋರ್ಟ್ ಐತಿ ಇದ್ರೊಳಗೆ, ಮತ ಬಾಂಧವ್ರದ್ದು ಐತಿ, ಎಲ್ಲ ಕುಲ ಬಾಂಧವರದ್ದು ಐತಿ. ಏನು ಹೇಳೋದು, ಎಲ್ಲ ಕುಲ ಬಾಂಧವರದು ನಮಗೆ ಸಪೋರ್ಟ್ ಇದ್ದ ಕಾರಣ ನಾವು ಇಲ್ಲಿಗೆ ಬಂದೀವಿ. ಲೀಡು ಜಯಶಾಲಿ, ಇದು ನಮ್ಮ ಜಯಶಾಲಿ ಅಲ್ಲ, ನಮ್ಮ ಗೆಲುವಲ್ಲ. ಇದು ಜನತೆಯ ಗೆಲುವು, ಜನತೆಯ ವಿಶ್ವಾಸ, ನಮ್ಮ ತಂದೆ ಗಳಿಸಿದ ವಿಶ್ವಾಸ, ಅವ್ರ ಮೇಲಿರೋ ಗೌರವ ಹಾಗೂ ಪ್ರೀತಿ, ಅಭಿಮಾನ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿ ಗೆಲುವಿನ ಪ್ರಶ್ನೆ, ಸೋಲಿನ ಪ್ರಶ್ನೆ, ನಾವು ಆಲ್ರೆಡಿ ಗೆದ್ದೀವಿ ಅಂತ ನಾ ಹೇಳ್ತೀನಿ. ಈಗ ಎದಿ ಮುಟ್ಕೊಂಡು ಹೇಳ್ತೀನಿ ಗೆಲುವು ಯಾಕೆ ಅಂತ. ನಮಗೆ ಕೊಟ್ಟಿರೋ ಪ್ರೀತಿ, ಸಹಕಾರ ನೋಡ್ರಿ. ಇವತ್ತು ಒಂದು ಹೋಟ್ಲೆ ಗೆದ್ರೂ ಮನುಷ್ಯ, ಸೋತರೂ ಮನುಷ್ಯ. ಆದರೆ ಇಲ್ಲಿ ಗೆಲುವು ಸೋಲುವುದು ಪ್ರಶ್ನೆ ಅಲ್ಲ. ಒಂದು ಮಾನವೀಯತೆ, ಒಂದು ಏನು ಇದು ಐತಿ, ತಂದೆಯವ್ರು ಮಾಡಿದ್ದ ಕಾರ್ಯಗಳನ್ನು ಅವ ನಡೆಸ್ಕೊಂಡು ಹೊಂಟಾನೆ. ನಮ್ಮ ಪರ ಜನ ನಿಂತು ಮಾತಾಡ್ಬೇಕಾದ್ರೆ ರಾಜಕಾರಣದ ಸೋಲು ಗೆಲುವು ಇರೋದೇ, ವ್ಯತ್ಯಾಸ ಇಲ್ಲ. ಕುದುರೆ ಓಡ್ತದ, ಬೀಳ್ತದ, ಅದನ್ನು ಹೇಳಂಗಿಲ್ಲ. ನಾವು ಆಲ್ರೆಡಿ ಗೆದ್ದೀನಿ ಅಂತ ಹೇಳ್ತೀನಿ. ಎಲ್ಲ ಪ್ರೀತಿ ವಿಶ್ವಾಸದೊಳಗೆ ನಾ ಗೆದ್ದೀನಿ, ನಮ್ಮ ತಮ್ಮ ಗೆದ್ದಾರ, ನಮ್ಮ ವಾರ್ಡಿನ ಜನತೆ ಗೆದ್ದದ, ಈ 35 ವಾರ್ಡ್ ಒಳಗೆ ನಮ್ಮ ವಾರ್ಡ್ ಗೆದ್ದದ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅನಿಲ್ ನಾಯಕ್, ಬಾರಕೋಟೆ ತಾಂಡದ ಮತದಾರ. ವಿಜಯ್ ಗಿರೀಶ್ ಅವರು ಅಪ್ಪವರು ಇಲ್ಲಿ ವಾರ್ಡ್ ನಂಬರ್ 29 ಮೆಂಬರ್ ಆಗಿದ್ದರು. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ. ಅವರು ತಿರ್ಕೊಂಡ ನಂತರ ಭಾರತೀಯ ಜನತಾ ಪಾರ್ಟಿದವರು ಗಿರೀಶ್ ಅವರಿಗೆ ಆಯ್ಕೆ ಮಾಡಿ, ಈಗ ಎಲ್ಲರೂ ನಾವು ವಾರ್ಡ್ ನಂಬರ್ 29 ಎಲ್ಲ ಮತದಾರರು ಒಟ್ಟು ನಿರ್ಧಾರ ಮಾಡಿ ಗಿರೀಶ್ ಬಿರಾದಾರ ಒಟ್ಟು 2,000 ಓಟ್ಲೆ ಹಾರಿಸಿ ತರಬೇಕಂತೇಳಿ ಸಂಪೂರ್ಣ ಬೆಂಬಲ ಕೊಟ್ಟು ಅವ್ನಿಗೆ ಹಾರಿಸ್ಕೊಂಡು ಬರ್ತೀವಿ. ಅವ್ರ ತಂದೆಯವರು ಪಕ್ಷದಿಂದ, ಅಭಿವೃದ್ಧಿಯಿಂದ ಮತ್ತು BJP ಬಸನಗೌಡರು ಮಾಡಿದ ಕೆಲಸದಿಂದ, ಎರಡರಿಂದ. ಮತ್ತು ಇನ್ನೊಂದು ಅವ್ರ ಫಾದರ್ ಅವರು ಹಿಂದ್ಕೊಮ್ಮೆ ಮೆಂಬರ್ ಇದ್ರು, ಇಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ರಿಂದ ಅವರು ಅಂದರೆ ಅವರ ಫಾದರ್ ಕ್ರೆಡಿಟು ಅವನಿಗೆ ಹೋಗಬೇಕು, ಅವ್ರ ತಂದೆ ಥರ ಅವನು ಕೆಲಸ ಮಾಡ್ತಾನೆ ಅಂತೇಳಿ ನಮ್ಮೆಲ್ಲ ತಲೆ ಬಂದು ನಾವೆಲ್ಲರೂ ವಾರ್ಡ್ ನಂಬರ್ 29 ಕೂಡಿ ಕಾಂಗ್ರೆಸ್ ದಾರಿಗೆ ಹಿನಾಯವಾಗಿ ಸೋಲನ್ನು ಇದು ಮಾಡ್ತೀವಿ. 2,000 ಓಟ್ಲೆ ಬೆಳೆಸ್ತೀವಿ, ಇವನಿಗೆ ಗೆದ್ಕೊಂಡು ತೊಗೊಂಡ್ಬರ್ತೀವಿ. ಈಗಾಗಲೇ ಚಿಕ್ಕವರು ಅನ್ನೋಕ್ಕಿಂತ ಅನುಭವಿಸ್ತಿರ್ತದೆ. ಯಾಕಂದ್ರೆ ಅವರು ತಂದೆಯವರಿದ್ದಾಗೂ ಆ ಫೀಲ್ಡಲ್ಲಿ ಓಡಾಡಿ ಕೆಲಸ ಮಾಡಿ ಒಂದು ಗುರುತಿಸ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಬಡಾವಣೆಯಲ್ಲಿ ಎಲ್ಲ ಕೆಲಸಗಳು ತಾವೇ ಮುಂದಾಳತ್ವ ಮಾಡಿಕೊಂಡು ಎಲ್ಲ ಕೆಲಸ ಮಾಡುವಂಥ ಅವ್ರ ಸಾಮರ್ಥ್ಯನೂ ಹೊಂದಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಅವರೇನು ಹೊಸ ಅಭ್ಯರ್ಥಿ ಏನಲ್ಲ, ನಮ್ಮ ಅವ್ರ ತಂದೆಯವರ ಒಂದು ಆಶೀರ್ವಾದದಿಂದ ಅವರಿಗೆ ಈಗ ಟಿಕೆಟ್ ಅನೌನ್ಸ್ ಆಗಿದೆ. ಅವರು ಮುಂದೆ ಅವ್ರ ತಂದೆ ಹಾದಿಯಲ್ಲೇ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಮಹಾನಗರ ಪಾಲಿಕೆ ಕಾಂಗ್ರೆಸ್
ಇಂಥದ್ರ ಬಗ್ಗೆ ಸಾವಿರಾರು ನೂರಾರು ಸವಾಲುಗಳು ಬರ್ತಾರೆ. ಅನುಭವ ಇಲ್ಲದೇ ಇರತಕ್ಕಂಥ ಒಬ್ಬ ಯುವಕನನ್ನ ಬಿಜೆಪಿ ಕೊಟ್ಟಿದೆ, ಸೋಲ್ತದೆ ಅಂತಕ್ಕಂಥ ಕಾಂಗ್ರೆಸ್ನವರು ಒಂದು ಅನಿಸಿಕೆ. ಈಗ ನೋಡಿ, ಈಗ ಸಾಕಷ್ಟು ಊಹಾಪೋಹಗಳು ಈ ಒಂದು ರಾಜಕೀಯದಲ್ಲಿ ಬಂದೇ ಬರ್ತವೆ. ಅದು ಎಲೆಕ್ಷನ್ ಬಂದ ಮೇಲೆ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಾವು ಯಾರಾದರೂ ಕಾಂಗ್ರೆಸ್ಸರು ನಾವು ಸೋಲ್ತೀನಂತ ಯಾವತ್ತೂ ಹೇಳಲ್ಲ, ನಾವು ಗೆಲ್ತೀನಂತ ಅವ್ರು ಹೇಳ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷ ಕೂಡ ನಾವು ಗೆಲ್ತೀವಿ ಅಂತ ನಾವು ಒಂದು ವಿಶ್ವಾಸದಿಂದನೇ ನಾವು ಎಲ್ಲ ಹೇಳಬೇಕಾಗತ್ತೆ. ಮತ್ತು ಈಗಾಗಲೇ ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ, ಈಗಾಗಲೇ ಈ ನಮ್ಮ ವಾರ್ಡ್ ನಂಬರ್ 29 ಏನು ಇದೆಯಲ್ಲ, ಇದು ಆಲ್ಮೋಸ್ಟು ಸಾಕಷ್ಟು ಜನರು ಒಂದು ಒಳ್ಳೆ ಕೆಲಸಗಳಂತೇಳಿ ಇವರು ತಂದೆಯವರಿದ್ದಾಗ ಗುರ್ಸ್ಕೊಂಡು ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಯೋಜನೆಗಳನ್ನು ಇಲ್ಲಿ ಹಾಕಿ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಸೊ ಆ ಕಾರ್ಯಗಳ ಮುಖಾಂತರ ನಮ್ಮ BJP ಗೆಲುವು ಅಂತ ನಾವು ಶತಸಿದ್ಧ ಅಂತ ನಾವು ಈ ಮೂಲಕ ತಮಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೇವೆ.